ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ನಾಗರಾಜ್ ಸರ್. ನಾಗರಾಜ್. ಇದು ಯಾವ ಊರು ಸರ್? ಸರ್ ರಾಣಾಪುರ ಜಿಲ್ಲಾ ಬೊಮ್ಮನಾಳ ಮಂಡಲ ಉದ್ದಿಹಾಳ ಸರ್ ಇದು. ಉದ್ಯಾಳ. ಓಕೆ. ಈಗ AWPLದ್ದು ಭೂವಿಟವನ್ನು ಬಳಸಿದ್ರಿ, ಯಾವ ಬೆಳೆಗೆ ಬಳಸಿದ್ರಿ? ಸರ್ ಹತ್ತಿಗೆ ಬೆಳೆಸಿದ್ವಿ, ಮಾವಿನಗೂ ಬೆಳೆಸಿದ್ವಿ ಸರ್. ಓಕೆ. ಈಗ ಬಳಸಿದಾಗ ನಿಮಗೆ ಯಾವ ರೀತಿ ಎಲ್ಲ ಕೊಡೋಕೆ ಬೆಳೆಲ್ಲ ಆಗಿರ್ಬೋದು, ಎಲ್ಲ ಯಾವ ರೀತಿ ಚೇಂಜಸ್ ಆಗಿದೆ? ಚೇಂಜ್ ಅಂದ್ರೆ ಸರ್ ಇದಾಗಲಿಲ್ಲ, ಸ್ವಲ್ಪ ಬೆಳೆ ಬೇರೆ ಆಗಲಿ ಹಾಂ. ಬೇಸ್ ಇದಾಗಿ ಹ್ಞೂ. ಇಳುವರೆಗೂ ಬೇಸ್ ಬಂತು ಸರ್. ಗಿಡಗೂ ಚೇಂಜ್ ಬೇಸ್ ಕಲರ್ ಚೇಂಜ್. ಓಕೆ. ಒಂದು ಎಕರೆಗೆ ನೀವು ಗೊಬ್ಬರ ಎಲ್ಲ ಕೂಡ ಎಷ್ಟು ಚೀಲ ಗೊಬ್ಬರ ಕೊಟ್ಟಿದ್ದೀರಾ ಹೊರಗಡೆ? DAP ಅದೆಲ್ಲ ಕೂಡ? ಒಂದು DAP, ಒಂದು ನಮ್ಮದು. ಓಕೆ. ಇದು ಭೂವಿಟವನ್ನು ಕೊಟ್ಟಿದ್ದೀರಾ. ಈಗ ನಮ್ಮದು ಭೂವಿಟವನ್ನು ಒಂದು ಎಕರೆಗೆ ಎಷ್ಟು ಪ್ಯಾಕೆಟನ್ನು ಕೊಟ್ಟಿದ್ದೀರಾ? ಸರ್ ಫಸ್ಟ್ ಒಂದು ಹಾಕಿದ್ದೀವಿ, ಎರಡನೇ ಸರಿ ಎರಡು ಹಾಕಿದ್ದೀವಿ ಸರ್. ಓಕೆ. ಎರಡೇ ಸರಿ ಕೊಟ್ರ ನೀವು? ಎರಡು ಸರಿ ಎರಡು ಹಾಕಿದ್ದೀವಿ ಸರ್. ಓಕೆ. ಎರಡೇ ಸರಿ ಕೊಟ್ಟಿರೋದು. ಎರಡು ಸರ್. ಓಕೆ. ಟೋಟಲ್ ಈಗ ಇಳುವರಿ ಯಾವ ರೀತಿ ಬಂದಿದೆ ಸರ್? ಸರ್ ಇವಾಗ 20-25 ಕ್ವಿಂಟಲ್ವರೆಗೆ ಬಂದಿದೆ ಸರ್ ಇದು. ಓಕೆ. ಗಿಡದಲ್ಲೆಲ್ಲ ಕೂಡ ಕಾಯೆಲ್ಲ ಯಾವ ರೀತಿ ಬಂದಿತ್ತು? ಕಾಯಿ ಇನ್ನೂ ಭಾರಿ ಕಾಯಿ ಸರ್ ಅದು. ಬಾ ತುಂಬ ಚೆನ್ನಾಗಿತ್ತು ಕಾಯಿ. ಚೆನ್ನಾಗಿತ್ತು ಕಾಯಿ. ಓಕೆ. ಹಾಗಾದ್ರೆ ಓಕೆ, ಯಾವುದು ನಿಮಗೆ ಇಳುವರಿ ಒಂದು 25 ಕ್ವಿಂಟಲ್ ತನಕ ಇಳುವರಿ ಬಂದಿದೆ. ಓಕೆ. ಖರ್ಚು ಕೂಡ ಕಡಿಮೆ ಆಗಿದೆಯಲ್ಲ? ಖರ್ಚು ಕಡಿಮೆ ಸರ್. ಓಕೆ. ಈಗ ಇಲ್ಲಿ ಇರುವಂಥ ರೈತರಿಗೆಲ್ಲ ಕೂಡ ಇದ್ರ ಬಗ್ಗೆ ಆಲ್ರೆಡಿ ಹೇಳ್ತಾ ಇದ್ದೀರಾ? ಹೇಳ್ತಿದ್ದೀವಿ ಸರ್, ಎಲ್ಲರಿಗೂ ಹೇಳ್ತಿದ್ದೀವಿ. ಎಲ್ಲರಿಗೆ ಹೇಳ್ತಾ ಇದ್ದೀರಾ? ಎಸ್. ಓಕೆನಾ. ತುಂಬ ಹಾಗಾದ್ರೆ ನಿಮಗೆ ಚೆನ್ನಾಗಿ ರಿಸಲ್ಟ್ ಎಲ್ಲ ಕೂಡ ತುಂಬ ಚೆನ್ನಾಗಿ ಅನಿಸಿದೆ. ಚೆನ್ನಾಗಿ ಸರ್ ಇದು. ಎಸ್. ಥ್ಯಾಂಕ್ ಯು. ಓಕೆನಾ. ಇದೇ ರೀತಿ ಓಕೆ ಯಾವುದು ಕಂಟಿನ್ಯೂ ಮಾಡಿ 4 ಜನ ಕೂಡ ರೈತರು ಕೂಡ ಇದನ್ನ ಬಗ್ಗೆ ಹೇಳಿ. ಮಾಡ್ತೀವಿ ಸರ್. ಎಸ್. ಥ್ಯಾಂಕ್ ಯು.